ಇವತ್ತಿನ ವಿಡಿಯೋದಲ್ಲಿ ಬಟಾಣಿ ಆಲೂಗಡ್ಡೆ ಗಶಿ ಉಡುಪಿ ಮಂಗಳೂರು ಕಡೆ ಮಾಡುವಂತಹ ತುಂಬ ಫೇಮಸ್ ಆದ ಒಂದು ರೆಸಿಪಿ. ಹೆಚ್ಚಾಗಿ ಟೆಂಪಲ್ಗಳಲ್ಲಿ ಅಥವಾ ಮದುವೆ ಊಟಗಳಲ್ಲಿ ಹೆಚ್ಚಾಗಿ ಈ ರೆಸಿಪಿಯನ್ನು ಮಾಡ್ತಾರೆ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ವೀಣಾ ಸತೀಶ್. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಲೈಕ್ ಕೊಡಿ, ಹಾಗೆಯೇ ಶೇರ್ ಮಾಡಿ. ಮೊದಲಿಗೆ ನೋಡಿ, 1 ಕಪ್ಪಷ್ಟು ಬಟಾಣಿಯನ್ನು ರಾತ್ರಿ ನಾನು ನೆನೆಸಿಟ್ಟಿದ್ದೀನಿ. ಇದನ್ನು ಬೆಳಿಗ್ಗೆಗೆ ಈ ಥರ ಒಂದು ಕುಕ್ಕರಿಗೆ ಹಾಕ್ಕೋಬೇಕು. ಇದನ್ನು 7 ರಿಂದ 8 ಗಂಟೆ ನೆನೆಸಿಟ್ರೆ ಒಳ್ಳೆಯದು. ಚೆನ್ನಾಗಿ ನೆನೆಸಿಟ್ರೆ ಅದು ಚೆನ್ನಾಗಿ ಬೇಯುತ್ತೆ ಬಟಾಣಿ. ಸ್ವಲ್ಪ ಅದು ಮುಳುಗುವಷ್ಟು ನೀರು ಹಾಕ್ಕೊಂಡು ಅದನ್ನು ಉಪ್ಪು ಸ್ವಲ್ಪ ಹಾಕಿ ಬೇಯೋಕ್ಕೆ ಬಿಡಬೇಕು. ಒಂದು ಪಾತ್ರೆಗೆ 2 ದೊಡ್ಡ ಸೈಜಿನ ಆಲೂಗಡ್ಡೆಯನ್ನು ನಾನಿಲ್ಲಿ ತಗೊಂಡಿದ್ದೀನಿ. ಇದನ್ನು ಈ ಥರ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಕೊಂಡು ಸ್ವಲ್ಪ ಅದು ಮುಳುಗುವಷ್ಟು ನೀರು ಹಾಕ್ಕೊಂಡು 2 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. 1 ಈರುಳ್ಳಿಯಲ್ಲಿ ಅರ್ಧ ಭಾಗದಷ್ಟು ಈರುಳ್ಳಿನ ಕಟ್ ಮಾಡಿ ಈ ಥರ ಸ್ಲೈಸಾಗಿ ಕಟ್ ಮಾಡಿ ಹಾಕ್ಕೊಂಡಿರುವಂಥದ್ದು. ನಂತರ ಬೆಲ್ಲ ಸ್ವಲ್ಪ ನೋಡಿ, ನಾನು ಇಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅದು ಸಿಹಿ ಮತ್ತು ಖಾರ ಬರುತ್ತೆ, ಚೆನ್ನಾಗಿರುತ್ತೆ. ಹಾಗೆಯೇ ಅರ್ಧ ಸ್ಪೂನಷ್ಟು ಅರಿಶಿನ ಪೌಡರನ್ನು ಹಾಕ್ಕೋಬೇಕು. ಅದನ್ನು ಬೇಯೋಕ್ಕೆ ಬಿಡಬೇಕು. ಈ ಕಡೆಯಿಂದ ಮಸಾಲಕ್ಕೆ ರೆಡಿ ಮಾಡ್ಕೊಳ್ಳೋಣ. 7 ರಿಂದ 8 ಬ್ಯಾಡಗಿ ಮೆಣಸನ್ನು ಈ ಥರ ಚೆನ್ನಾಗಿ 1 ಸ್ಪೂನಷ್ಟು ತೆಂಗಿನ ಎಣ್ಣೆ ಹಾಕ್ಕೊಂಡು ಹುರಿಬೇಕು. ಅದು ಚೆನ್ನಾಗಿ ಹುರಿದ ನಂತರ 2 ಲವಂಗ, ಸಣ್ಣ ತುಂಡು ಚಕ್ಕೆ ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. ಹಾಗೆಯೇ ಸಣ್ಣ ಟೀ ಸ್ಪೂನ್ ಇರುತ್ತಲ್ಲ, ಅದರಲ್ಲಿ 1 ಸ್ಪೂನಷ್ಟು ಉದ್ದಿನಬೇಳೆ, 1 ಸ್ಪೂನಷ್ಟು ಕಡಲೆಬೇಳೆ, ಜೊತೆಗೇ ಸ್ವಲ್ಪ 1 ದಂಟಷ್ಟು ಕರಿಬೇವಿನ ಸೊಪ್ಪು ಇರುತ್ತಲ್ಲ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಳ್ಳಿ. ಉದ್ದಿನಬೇಳೆ ಸ್ವಲ್ಪ ಕೆಂಪು ಬಣ್ಣಕ್ಕಾಗುವಷ್ಟು ಹುರಿಬೇಕು. ಇದ್ರ ಜೊತೆಗೇ 1 ಸ್ಪೂನಷ್ಟು ಅದೇ ಸ್ಪೂನಲ್ಲಿ ಧನಿಯಾ ಅಂದರೆ ಕೊತ್ತಂಬರಿ ಬೀಜ ಹಾಕಿದ ನಂತರ ಅರ್ಧ ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ಕೋಬೇಕು. ಇದನ್ನು ಹಾಗೆ ಅದರ ಜೊತೆಯೇ ಚೆನ್ನಾಗಿ ಈ ಥರ ಲೋ ಫ್ಲೇಮಲ್ಲಿ ಹುರ್ಕೋಬೇಕು. ಸೀದೋಗಬಾರ್ದು, ಹುರಿಯುವಾಗ ಜಾಗ್ರತೆಯಲ್ಲಿ ಹುರಿಬೇಕು. ಈಗ ಆಲ್ರೆಡಿ ನಾವು ಹುರಿದು ಇಟ್ಕೊಂಡಿರುವಂತಹ ಬ್ಯಾಡಗಿ ಮೆಣಸು ಏನಿದೆ ಅದನ್ನು ಇದಕ್ಕೆ ಹಾಕ್ಕೊಳ್ಳಿ. ಒಟ್ಟಿಗೆ ನಾವು ರುಬ್ಬಕ್ಕಿದೆ. ಜೊತೆಗೇ ಒಂದು ಅರ್ಧ ಭಾಗದಷ್ಟು ಈರುಳ್ಳಿಯನ್ನು ಇದಕ್ಕೆ ಹಾಕ್ಕೋಬೇಕು. ಹಾಗೆಯೇ 1 ಕಪ್ಪಷ್ಟು, ನಾನು ತೋರಿಸಿದ ಕಪ್ಪಲ್ಲಿ 1 ಕಪ್ಪಷ್ಟು ಅಂದರೆ 1 ಇಡೀ ತೆಂಗಿನಕಾಯಲ್ಲಿ ಅರ್ಧ ಭಾಗದಷ್ಟು ಇದಕ್ಕೆ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಬಬೇಕು. ನಂತರ ನೋಡಿ, ಇಲ್ಲಿ ನಾನು ಆಲ್ರೆಡಿ ಬೆಲ್ಲ ಮತ್ತು ಉಪ್ಪು ಎಲ್ಲ ಹಾಕ್ಕೊಂಡು ಆಲೂಗಡ್ಡೆನ ಬೇಯಕ್ಕಿಟ್ಟಿದ್ದೆ. 2 ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿ ಅದಕ್ಕೇ ನಾವು ಕುಕ್ಕರಲ್ಲಿ ಏನು ಬೇಯಿಸಿದ್ದೀವಲ್ವ ಬಟಾಣಿ, ಅದನ್ನು ಇದಕ್ಕೆ ಹಾಕ್ಕೋಬೇಕು. ನಂತರ ನಾವು ರುಬ್ಬಿಕೊಂಡಿರುವಂತಹ ಮಸಾಲನ ಇದಕ್ಕೆ ಹಾಕ್ಕೋಬೇಕು. ಮಸಾಲ ತುಂಬ ನುಣ್ಣಗೆ ರುಬ್ಬಾರ್ದು, ಸ್ವಲ್ಪ ತರಿ ಇರಬೇಕು. ತುಂಬ ತರಿನೂ ಇರಬಾರ್ದು, ಮೀಡಿಯಮಾಗಿ ಇರಬೇಕು. ಇದನ್ನೀಗ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಮಸಾಲ ಸ್ವಲ್ಪ ದಪ್ಪನೇ ಇರಬೇಕು, ಸಾಂಬಾರು ಥರ ನೀರಾಗಬಾರ್ದು. ನಾವು ವೆಜಿಟೇಬಲ್ ಸಾಂಬಾರು ಮಾಡ್ತೀವಲ್ವ, ಅಷ್ಟು ನೀರಾಗಿ ಮಾಡ್ಕೋಬೇಡಿ. ಕನ್ಸಿಸ್ಟೆನ್ಸಿ ಸ್ವಲ್ಪ ದಪ್ಪನೇ ಇರಲಿ. ನೋಡಿ ಇದರ ಹದ ಮಾಡ್ಕೋಬೇಕು. ತುಂಬ ತೆಳುವಾದರೆ ಚೆನ್ನಾಗಿರಲ್ಲ. ಗಶಿ ಅಂತ ಬಂದರೆ ಅದು ಸ್ವಲ್ಪ ದಪ್ಪನೇ ಇರುತ್ತೆ. ಅದು ಸಪ್ಪೆ ಆದಾಗ ಇನ್ನೂ ಸ್ವಲ್ಪ ಗಟ್ಟಿಯೇ ಆಗುತ್ತೆ. ಹಾಗಾಗಿ ನೋಡಿ ನೀವು ಹದ ಸರಿ ಮಾಡ್ಕೋಬೇಕು. ಉಪ್ಪು ನೋಡಿ ಹಾಕ್ಕೋಬೇಕು. ಹಾಗೆಯೇ ಇದಕ್ಕೆ ಹುಳಿ ಅಂಶ ಏನು ನಾವು ಹಾಕಲ್ಲ, ಟೊಮೆಟೊ ಎಲ್ಲ ಹಾಕಲ್ಲ. ಇದಕ್ಕೆ ಚೆನ್ನಾಗಿರುತ್ತೆ, ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ನೀವು ಕೂಡ ಇದನ್ನೊಮ್ಮೆ ಮಾಡಿ ನೋಡಿ. ಈ ಥರ ನೋಡಿ ಚೆನ್ನಾಗಿ ಕುದಿ ಬರಬೇಕು. ಕುದಿ ಬರುವಷ್ಟು ನಾವು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ ಈ ಹದಕ್ಕೆ ಇದು ಬರಬೇಕು. ನೋಡಿ ಸೂಪರಾಗಿರುತ್ತೆ. ಆಲೂಗಡ್ಡೆಗೆ ಬಟಾಣಿ ಹಾಕಿದಾಗ ಅದರ ಟೇಸ್ಟ್ ಅಂತೂ ಇನ್ನೂ ಸೂಪರಾಗಿರುತ್ತೆ. ಹಾಗೆಯೇ ಹೆಚ್ಚಾಗಿ ಉಡುಪಿ ಮಂಗಳೂರು ಕಡೆ ಎಲ್ಲ ಟೆಂಪಲ್ಗಳಲ್ಲಿ ಮತ್ತು ಮದುವೆ ಮನೆಗಳಲ್ಲೆಲ್ಲ ಈ ಸೂಪರಾದ ಬಟಾಣಿ ಆಲೂಗಡ್ಡೆ ಗಶಿ ಮಾಡ್ತಾರೆ. ಅಂದರೆ ಬಟಾಣಿ ಗಶಿ ಅಂತಲೇ ಹೇಳ್ತಾರೆ ಹೆಚ್ಚಾಗಿದ್ದಾಗೆ ತುಳುವಲ್ಲಿ. ನೋಡಿ 2 ಸ್ಪೂನಷ್ಟು ತೆಂಗಿನೆಣ್ಣೆಯನ್ನು ತಗೋಬೇಕು. ಅದಕ್ಕೆ 1 ಸ್ಪೂನಷ್ಟು ಸಾಸಿವೆ, 2 ಬ್ಯಾಡಗಿ ಮೆಣಸನ್ನು ಕಟ್ ಮಾಡಿ ಹಾಕ್ಕೋಬೇಕು. ಹಾಗೆಯೇ 2 ದಂಟಷ್ಟು ಕರಿಬೇವನ್ನು ಹಾಕ್ಕೊಳ್ಳಿ. ಹಾಗೆಯೇ ಆಲೂಗಡ್ಡೆ ಹಾಕಿರೋದ್ರಿಂದ 1/4 ಸ್ಪೂನಷ್ಟು ಇಂಗನ್ನು, ಇದಕ್ಕೆ ಇಂಗಿನ ಹುಡಿ ಇದ್ರೂ ಚೆನ್ನಾಗಿರುತ್ತೆ, ಅದನ್ನು ಹಾಕ್ಕೋಬೇಕು. ಅದು ಸೀದೋಗಬಾರ್ದು. ನೀವು ಲೋ ಫ್ಲೇಮಲ್ಲಿಟ್ಟೆ ಒಗ್ಗರಣೆಯನ್ನು ರೆಡಿ ಮಾಡ್ಕೋಬೇಕು. ಈ ಒಗ್ಗರಣೆಯನ್ನು ಹಾಕಲೇಬೇಕು, ಇಲ್ಲಾಂದರೆ ಟೇಸ್ಟ್ ಚೆನ್ನಾಗಿ ಬರಲ್ಲ. ಇದರ ಘಮ ಇದ್ದರೆ ಸೂಪರಾಗಿರುತ್ತೆ. ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡಿದ ನಂತರ ಇದನ್ನು ನಾವು ರೆಡಿ ಮಾಡ್ಕೊಂಡಿರುವಂತಹ ಗಶಿಗೆ, ಅಂದರೆ ಆಲೂಗಡ್ಡೆ ಬಟಾಣಿ ಏನು ಕರಿ ಮಾಡ್ಕೊಂಡಿದ್ದೀವಲ್ಲ ಅದಕ್ಕೆ ಹಾಕ್ಕೋಬೇಕು. ಈ ಥರ ಚೆನ್ನಾಗೊಮ್ಮೆ ಮಿಕ್ಸ್ ಮಾಡಿದ್ರೆ ಆಯಿತು. ಸೂಪರಾದ ಬಟಾಣಿ ಆಲೂಗಡ್ಡೆ ಗಶಿ ರೆಡಿಯಾಗಿದೆ. ಈ ರೆಸಿಪಿಯನ್ನು ನೀವು ಒಮ್ಮೆ ಮಾಡಿದರೆ ಮತ್ತೆ ಮಾಡಿ ತಿಂತೀರ, ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ವೆಜ್ಜಲ್ಲೂ ಕೂಡ ನಾವು ಸೂಪರಾದ ವೆರೈಟಿಯಾಗಿ ಬೇರೆ ರೀತಿಯ ಅಡುಗೆಯನ್ನು ಮಾಡ್ಬೋದು. ಈ ರೀತಿಯಾಗಿ ಸ್ಪೆಷಲಾಗಿ ವೆಜ್ ಮೀಲ್ಸನ್ನು ನಾವು ರೆಡಿ ಮಾಡಿ ಮನೆಯಲ್ಲಿ ಈ ಥರ ಯಾರಾದರೂ ಗೆಸ್ಟ್ ಬಂದರೆ ಟ್ರೈ ಮಾಡ್ಬೋದು. ನೀವು ಕೂಡ ಈ ರೆಸಿಪಿಯನ್ನು ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆಯೇ ವಿಡಿಯೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮಸ್ಕಾರ ಎಲ್ರಿಗೂ.